ಸುರೇಶ್ ಅವರ ಪ್ರತಿಕ್ರಿಯೆ ಪಡ್ಕೊಳ್ಳೋಣ. ಸುರೇಶ್ ಅವರೇ ರಘು ಅವರು ಹೇಳಿದ್ರು ಕೆಲವೆಡೆ ವೆಂಡಿಂಗ್ ಝೋನ್ ಅನ್ನ ಗುರುತಿಸಿ ಕೊಟ್ಟರು ಹೋಗಲ್ಲ. ಈಗ ವಿಜಯನಗರದೊಂದು ಒಂದು ಉದಾಹರಣೆಯನ್ನು ಕೊಟ್ಟರು. ಅಲ್ಲ, ವೆಂಡಿಂಗ್ ಝೋನ್ ಅಲ್ಲದೆ ಇರಬಹುದು. ನಾಳೆ ವೆಂಡಿಂಗ್ ಝೋನ್ ಗುರುತಿಸಿದಾಗ ನಾವು ಹೋಗಲ್ಲ, ಅಲ್ಲಿ ವ್ಯಾಪಾರ ಆಗಲ್ಲ ಅಂತ ಹೇಳಿದ್ರೆ ಅಲ್ಲ, ವೆಂಡಿಂಗ್ ಝೋನ್ ಅಲ್ಲ, ನಾನು ಒಪ್ತೀನಿ ಅದನ್ನ. ಬಟ್ ನಾಳೆ ದಿನ ವೆಂಡಿಂಗ್ ಝೋನ್ ಅಂತ ಗುರುತಿಸಿ ಕೊಟ್ಟಾಗ್ಲೂ ನಾವು ಹೋಗಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? ಸ್ಟ್ರೀಟ್ ವೆಂಡರ್ಸ್ ಬೇರೆ, ದಟ್ ಇಸ್ ಪರ್ಮನೆಂಟ್ ಅಲಾಟ್ ಮಾಡಬೇಕು. ಸುರೇಶ್ ಅವರೇ, ವೆಂಡಿಂಗ್ ಝೋನ್ ಅಲ್ಲ ಸರ್, ಅದು ವೆಂಡಿಂಗ್ ಝೋನ್ ಅಲ್ಲ, ಅದು ಅಲ್ಲ ಅಲ್ಲ ಅದು ಈ ಪ್ರಶ್ನೆ ಏನು ಬರುತ್ತೆ ಅಂದ್ರೆ ಸುರೇಶ್ ಅವರೇ, ನಾಳೆಯ ದಿನ ಸರ್ಕಾರ ವೆಂಡಿಂಗ್ ಝೋನ್ ಅನ್ನ ಗುರುತಿಸಿ ಕೊಟ್ಟು ಅಂತ ಅನ್ಕೊಳ್ಳೋಣ, ಇಲ್ಲ ಅಲ್ಲಿ ವ್ಯಾಪಾರ ಆಗಲ್ಲ, ಜನ ಬರಲ್ಲ, ನಮಗೆ ಇಲ್ಲೇ ಆಗಬೇಕು ಅಂತ ಹೇಳಿದ್ರೆ ಅವ್ನು ಎಲ್ಲಿ ಬೇಕಾದ್ರೂ ಮಾಡ್ಬೋದು. 10 ಕಡೆ ಮಾಡ್ಕೊಡಿ ವೆಂಡಿಂಗ್ ಝೋನು. ಓಡಾಡೋ ಜಾಗದಲ್ಲಿ ವೆಂಡಿಂಗ್ ಝೋನ್ ಮಾಡಿ, ನಾವು ಅದನ್ನೇ ತರ ಕೇಳ್ತಾ ಇರೋದು. ನಮಗೆ ಅನುಕೂಲ ಆಗೋ ರೀತಿಯಲ್ಲಿ ವೆಂಡಿಂಗ್ ಝೋನ್ ಮಾಡಿ ಅಂತಂದ್ರೆ ಸಾಧ್ಯನಾ ಸುರೇಶ್ ಅವರೇ? ಬೆಂಗಳೂರಿನ ಬಗ್ಗೆ ಗೊತ್ತಿದ್ದು ಈ ಮಾತನ್ನು ಹೇಳ್ತಾ ಇದ್ದೀರಿ ಅಂತಂದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ಮೈನ್ ರೋಡ್ ಅಲ್ಲಿ ನನಗೆ ವೆಂಡಿಂಗ್ ಝೋನ್ ರೋಡಲ್ಲೇ ಮಾಡಿಕೊಡಿ. ಖಂಡಿತವಾಗ್ಲು ಸರ್, ಎಲ್ಲಾರು ಜಾಗ ಮಾಡ್ಕೊಂಡು ಖಂಡಿತವಾಗ್ಲು ಸರ್, ಹೌದು ಸರ್, ಕೇಳುವಂತ ಬೇಡಿಕೆ ನಾನು ಕೇಳ್ತಾ ಇರೋದು. ಬೆಂಗಳೂರಲ್ಲಿ ಬೇಕಾದಷ್ಟು ಪಾರ್ಕ್ ಮಾಡಿದ್ದೀರಾ, ಲೇಔಟ್ ಮಾಡಬೇಕಾದ್ರೆ ಇದನ್ನು ಪ್ಲಾನ್ ಮಾಡಬೇಕಾಯ್ತು. ಆ್ಯಕ್ಚುಲಿ ಏನು ಖರಾಬ್ ಜಾಗ ಇದೆ ಆ ಜಾಗಗಳನ್ನ ಪ್ಲಾನ್ ಮಾಡಿಕೊಂಡು ನೀವು ಏನು ದೇವಸ್ಥಾನಕ್ಕೆ, ಹಾಸ್ಪಿಟ್ಲಿಗೆ ಮತ್ತು ಸ್ಕೂಲ್ಗೆ ಅಂತ ಏನು ಜಾಗ ಬಿಡ್ತಾ ಇದ್ದೀರಾ, ಆ ಥರ ಒಂದು ವೆಂಡಿಂಗ್ ಝೋನ್ ತವಾಗ್ಲಿಂದ ಬಿಟ್ಕೊ ಬರಬೇಕಾಗಿತ್ತು. ಮಾಡಿಲ್ಲ. 12 ವರ್ಷ ಮಾಡ್ತಿದೆ ಸರ್ಕಾರ, ಯಾಕೆ ಮಾಡ್ತಾ ಇಲ್ಲ ಬೀದಿ ವ್ಯಾಪಾರಿಗಳನ್ನ? ಎಸ್ ಗಣೇಶ್ ಅವರು, ನನಗೆ ಇದು ಪ್ರಾಕ್ಟಿಕಲ್ ಅಂತ ಅನಿಸ್ತಾ ಇಲ್ಲ, ಕೇಳ್ತಾ ಇರೋದು ಪ್ರಾಕ್ಟಿಕಲ್ ಅಂತ ಅನಿಸ್ತಾ ಇಲ್ಲ. ನಮಗೆ ಮೈನ್ ರೋಡ್ ಅಲ್ಲಿ ವೆಂಡಿಂಗ್ ಝೋನ್ ಮಾಡಿಕೊಡಿ, ಮುಖ್ಯ ರಸ್ತೆಯಲ್ಲಿ ವೆಂಡಿಂಗ್ ಝೋನ್ ಮಾಡಿಕೊಡಿ, ರೋಡ್ ಅನ್ನ ಕ್ಲೋಸ್ ಮಾಡಿ ನಮ್ಗೆ ಅವಕಾಶ ಕೊಡಿ. ಸಾಧ್ಯನಾ ಸರ್ಕಾರ? ನೀವು ಬೇರೆ ಪಾರ್ಟಿಯಲ್ಲಿ ಇರಬಹುದು, ಬಟ್ ಸರ್ಕಾರಕ್ಕೆ ಸಾಧ್ಯ ಆಗುತ್ತಾ? ಯಾರು ಮಾಡಕ್ಕಾಗದೇ ಇದ್ರೂ ಕೂಡ ಒಂದು ಇದಿದೆ. ರಘು ದೊಡ್ಡೇರಿಯವರು ಹೇಳ್ತಿದ್ರು ಅಮಿಕಲ್ಲಾಬಾಗ್ ಸೆಟ್ಲ್ ಅಂದರೆ, ಅದಕ್ಕೆ ಹೇಳಿದ್ ನಾನು ಸಾಮರಸ್ಯದಿಂದ ಸಮಯಸ್ಥನ್ಯ ಬಗೆಹರಿಸೋದು ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ರಿ ಅಂತ ಆರಂಭದಲ್ಲಿ. ನಾನು ಹೇಳೋದು ಇಷ್ಟೇ ಸರ್, ನೀವು ಸ್ಟ್ರೀಟ್ ವೆಂಡರ್ಸ್ ಝೋನ್ ಅಂತ ಮಾಡಿ. ಸ್ಟ್ರೀಟ್ ವೆಂಡರ್ಸ್ ಝೋನ್ ಇಸ್ ನಾಟ್ ಎ ಪರ್ಮನೆಂಟ್. ಅವನಿಗೇನು ಅಂಗಡಿ ಬರ್ಕೊಡಲ್ಲ. ನೀನು ಬೆಳಗ್ಗೆ ಬಂದು ಸಂಜೆ ವ್ಯಾಪಾರ ಮಾಡ್ಕೊಂಡೋಗ್ಬೇಕು, ಸಾರ್ವಜನಿಕರಿಗೆ ಪಾದಚಾರಿಗಳಿಗೆ ತೊಂದರೆ ಆಗದಲ್ಲಿ ಇರುತ್ತೆ ಮಾಡಬೇಕು ಅಂತ ನಮ್ಮ BBMP ಕಾನೂನೇ ಇದೆ. ಇವತ್ತು ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಸರ್, ರಾಮಲಿಂಗಾರೆಡ್ಡಿ ಅವರು ಕೂಡ ಹೇಳಿದ್ದಾರೆ, ನೋಡು ಫುಟ್ಪಾತ್ ವ್ಯಾಪಾರಿಗಳಿಗೂ ಸೂಕ್ತ ಸ್ಥಳ ಅಗತ್ಯವಿದೆ, ಮಾಡಿ. ನೀವು ಇಂಥ ಕಡೆನೇ ಮಾಡಬೇಕು. ಮೇನ್ ರೋಡ್ ಅಲ್ಲಿ ಆಗಬೇಕು ಅಂತಂದ್ರೆ ಅವ್ರು ಎಷ್ಟೇ ಕೇಳಿದ್ರು ಆಗಲ್ಲ ಬಿಡಿ ಸರ್. ಆಗದೆ ಇರೋದ್ರಿಂದ ನಾವು ಆಗಲ್ಲ. ಎಲ್ಲಿ ವ್ಯಾಪಾರ ನಡೆಯುತ್ತೆ ಅದಕ್ಕೆ ಪರ್ಯಾಯ ರೋಡಲ್ಲಿ ಮಾಡ್ಕೊಡಿ, ಪರ್ಯಾಯದಿಂದ ಸರ್. ಅವ್ರು ಸರ್ಕಾರ ತಗೊಳ್ತಾರ, ನಾವು ಅದನ್ನ ಹೇಳ್ತಿರೋದು. ಅವರ ಬದುಕನ್ನು ಕಸಿಯುವುದಕ್ಕಿಂತ ಹೆಚ್ಚಾಗಿ ಪರ್ಯಾಯ ವ್ಯವಸ್ಥೆ ಮಾಡಿಕೊಡಿ. ನೀವು ಏಕಾಏಕಿ ಬೀದಿಗೆ ಹಾಕೋ ಬದಲು ಹೋಗಪ್ಪಲ್ಲಿ ಬದುಕು ಅಂತ ಹೇಳಿ ಸರ್. ಕರೆಕ್ಟ್ ಸರ್, ಹೋಗೋದಕ್ಕೆ ನಾನು ತಯಾರಿ ಆಗತ್ತೆ ಸರ್. ಸರ್ಕಾರದ ಕೈಯಲ್ಲಿ ಆಗಲ್ಲ ಸರ್, ಸರ್ಕಾರದ ಕೈಯಲ್ಲಿ ಆಗಲ್ಲ ಅನ್ನೋತಕ್ಕಂಥ ನೀತಿ ಯಾವುದೂ ಇಲ್ಲ. ಆಗಲ್ಲ ಅನ್ನೋದ್ರ ನಿಮಗೆ ವ್ಯವಸ್ಥೆ ಮಾಡಿಕೊಡದೆ ಮಾಡದೇ ಇರೋದ್ರ ಪರಿಣಾಮ ಅವರದ್ದು ಫೇಸ್ ಮಾಡ್ತಾ ಇರೋದು. ನೀವು ವ್ಯವಸ್ಥೆ ಮಾಡಿಕೊಡಿ ಸರ್. ನೀವು ಪಾಲಿಕೆ ಬಜಾರ್ ಹೇಳಿದ್ರಿ, ಪಾಲಿಕೆ ಬಜಾರ್ ನೀವು ಅಲಾಟ್ ಮಾಡಬೇಕು. ದಟ್ ಇಸ್ ನಾಟ್ ಎ ಸ್ಟ್ರೀಟ್ ವೆಂಡರ್ಸ್, ಅದು ಪರ್ಮನೆಂಟ್ ಸ್ಟ್ರಕ್ಚರ್. ಸ್ಟ್ರೀಟ್ ವೆಂಡರ್ಸ್ ಅಂದ್ರೆ ಬೆಳಗ್ಗೆ ಬಂದು ಅವನು ಸರ್ಕಾರ ಮಾಡಿ ಕೊಟ್ಟರು ಕೂಡ ನನಗೆ ಇಂಥ ಜಾಗದಲ್ಲೇ ಪರ್ಯಾಯ ಹೇಳೋದಕ್ಕೆ ಆಗಲ್ಲ ಅಂತ ಕೇಳಿದ್ರೆ ಹೆಂಗ್ ಮಾಡೋದಕ್ಕೆ? ಸರ್ಕಾರ ಯಾರದೇ ಆಗಿರ್ಬೋದು, ಆಗಲ್ಲ. ಕಾಂಗ್ರೆಸ್ ಇರ್ಬೋದು, ನಾಳೆ ನೀವು ಇರ್ಬೋದು, ಆಗಲ್ಲ ಹಂಗ್ ಮಾಡೋದಕ್ಕೆ ಅಂತ. ಸರ್, ಈಗಾಗಲೇ ತಾವು ಹೇಳ್ದಂಗೆ ಈಗ ಸುರೇಶ್ ಅವ್ರು ಹೇಳ್ತಾ ಇದ್ರು, ನಾವು ಆ ಸ್ಥಳ ಅಲ್ಲಿ ಅದೇ ಸ್ಥಳ ಬಂದ್ರೂ ವ್ಯಾಪಾರ ಆಗಲ್ಲ, ನಾವು ಅದೇ ಸ್ಥಳದಲ್ಲಿ ಮಾಡಬೇಕು, ಮತ್ತು ಬೇರೆ ಸ್ಥಳದಲ್ಲಿ ನಾನು ಮಾಡೋಕ್ಕಾಗಲ್ಲ, ವ್ಯಾಪಾರ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಉದಾಹರಣೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಚಾನಲಲ್ಲಿ ನಾನು ಕೂತಿದ್ದೀನಿ. ಈಗ ನನಗೆ ಹಸುವಾದರೆ ನಾನೀಗ ಎಲ್ಲಿ ಹೋಗ್ಬೇಕು? ನಾನು ಊಟಕ್ಕೆ ಎಲ್ಲಿ ಹೋಗ್ತೀನಿ? ನನ್ನ ಮನೆಗೆ ಹೋಗ್ಬೇಕು, ಇಲ್ಲಾಂದರೆ ಹೋಟೆಲ್ಗೆ ಹೋಗ್ಬೇಕು. ನಾನು ಅದನ್ನ ಕಟ್ಟುನಿಟ್ಟು ಜಾರಿ ತೆಗೆದುಕೊಂಡ್ರೆ ಇವತ್ತು ನಾನು ವ್ಯಾಪಾರ ಕೊಳ್ಳೋನು ಏನು ಮಾಡ್ತೀನಿ? ನಾನು ಈಗ ಎಲ್ಲಿ ಜಾಗ ಸಿಗ್ತಾಯಿತ್ತೋ ಅಲ್ಲಿ ಹೋಗಿ ನಾನು ಕೊಳ್ಕೊಳ್ತೀನಿ. ಆದ್ದರಿಂದ ನಾನು ಹೇಳೋವಂಥದ್ದು ಏನು ಅಂತಂದರೆ, ಇಲ್ಲಿ ಏನಾಗಿದೆ, ಕಠಿಣ ನಿರ್ಧಾರ ತೆಗೆದುಕೊಳ್ಳಿಲ್ಲ ಅಂದರೆ ಇವತ್ತೇನೂ ಆಗಲ್ಲ. ಫುಟ್ಪಾತಲ್ಲೇ ನಾವು ವ್ಯಾಪಾರ ಮಾಡಿ ಅಂತಂದರೆ ಇತ್ತಾಗೆ ನಡಿಗೆದಾರನ್ನು ನೋಡಬೇಕು. ಈಗ ಉದಾಹರಣೆ ನನ್ನ ವಾರ್ಡ್ ವ್ಯಾಪ್ತಿದೆ ಹೇಳ್ತೀನಿ. ಇವತ್ತು ರಾಜಾಜಿನಗರ ಮೆಟ್ರೋ ಸ್ಟೇಷನ್ ಹತ್ರ ಇವತ್ತು ಯೋಜನೆ ಮಾಡಿದ್ರು ಮೆಟ್ರೋ, ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಸರಿಯಾಗಿ ಮಾಡಲಿಲ್ಲ. ಇವತ್ತು ಆ ಸುತ್ತಮುತ್ತ ಎಲ್ಲ 2 ವೀಲರ್ ವೆಹಿಕಲ್ಗಳನ್ನ ಮನೆಗಳ ಹತ್ರ ನಿಲ್ಲಿಸ್ತಾರೆ. ಜೊತೆಯಲ್ಲಿ ಅಲ್ಲಿ ನಾನು ಒಂದೇ 2015 ಹಿಂದೆ ಒಂದು ಹಣ್ಣು ವ್ಯಾಪಾರ ಮಾಡ್ತಾಯಿದ್ರು, ಒಬ್ಬ ಇನ್ನೊಬ್ಬ ಯಾರೋ ವ್ಯಾಪಾರ ಮಾಡ್ತಾಯಿದ್ದ. ನಂತರ 2015-20 ನಂತರ ಒಂದಿಬ್ಬರು ವ್ಯಾಪಾರ ಮಾಡ್ತಾಯಿದ್ರು.
20ರ ನಂತರ ಇವತ್ತು 15 ಜನ ವ್ಯಾಪಾರ ಮಾಡ್ತಾ ಇದ್ದಾರೆ. ಇವತ್ತು ಇಡೀ ಶಾಪ ಆಗ್ತಾ ಇದ್ದಾರೆ ಎಲ್ಲಿ ಸುತ್ತಮುತ್ತ ವಾಸ ಮಾಡುವಂಥ ನಿವಾಸಿಗಳು. ಫುಟ್ಪಾತ್ ತೆರವುಗೊಳಿಸ್ಕೊಳ್ಳಿ ಅಂತ ನಾನು ಹೇಳಿದ್ದು. ಇವರು ಗುಂಡಿನ ಇವರೇ ತೋಡ್ಕೊಂಡ್ರು. ಯಾರೋ ಇಬ್ಬರು ಬದುಕು ಕಟ್ಕೊಳಕ್ಕೆ ಆಸೆಗೋಸ್ಕರ ಎಲ್ಲರನ್ನೂ ಕರ್ಕೊಂಬಂದು ಅಲ್ಲಿ ಇಬ್ಬರು ಹೇಗೋ ಜೀವನ ಮಾಡ್ತಾಯಿದ್ರು. ಇದು ಒಂದು 15 ಜನ ಇವತ್ತು ಅಲ್ಲಿ ವ್ಯಾಪಾರ ಮಾಡೋಕ್ಕೆ ಹೋಗಿ ಇವತ್ತು ಅಲ್ಲಿ ಸುತ್ತಮುತ್ತ ಅವ್ರಿಗೂ ತೊಂದರೆ. ಈಗ ನಾನೇ ಮನೆ ಇದ್ದರೆ ಈಗ ಅಥವಾ ಈ ಸುರೇಶ್ ಅವರೇ ಮನೆ ಇದ್ದರೆ ಅಲ್ಲಿ ವ್ಯಾಪಾರಕ್ಕೆ ಬಿಡ್ತಾ ಇದ್ರಾ? ನಾನು ಕೇಳೋಂಥದ್ದು ಪ್ರಶ್ನೆ. ಈಗ ಯಾರೇ ಆಗಲಿ, ಈಗ ನಾವು ನಾಗರಿಕರಿಗೂ ತೊಂದರೆ ಕೊಡಬಾರ್ದು, ಫುಟ್ಪಾತ್ ಅವ್ರಿಗೂ ತೊಂದರೆ ಕೊಡಬಾರ್ದು. ಆ ರೀತಿ ವ್ಯಾಪಾರ ಮಾಡ್ಕೊಂಡು ಹೋಗುವಂತ ಒಂದು ಮಾಡಬೇಕಾಗಿರೋಂಥ ಒಂದು ಸರ್ಕಾರದ ಜವಾಬ್ದಾರಿ. ಅದೇ ರೀತಿ ಮಹಾಲಕ್ಷ್ಮಿ ಲೇಔಟ್ ಅಲ್ಲ ಸರ್, ಮಹಾಲಕ್ಷ್ಮಿ ಲೇಔಟ್ ಮೆಟ್ರೋ ಅದೇ ರೀತಿ ಆಗಿದೆ. ಬಡವರ ಬಗ್ಗೆ ಕಾಳಜಿ ಇದೆ, ನಿಮ್ಮ ಬಗ್ಗೆ ಕನ್ಸರ್ನ್ ಇದೆ ನಮಗೆ. ಬಟ್ ಕೇಳೋ ಸಂದರ್ಭದಲ್ಲಿ ಸರ್ಕಾರ ನಿಯಮವನ್ನ ಮಾಡಿದಾಗ ಸಹಕರಿಸುವಂತ ಜವಾಬ್ದಾರಿಯು ನಿಮ್ಮದೇ ಇದೆ ಅಂತ ಹಠ ಹಿಡಿಬಾರ್ದು ಅಂತ ಈ ವಿಚಾರದಲ್ಲಿ. ಹಿಡಿಲು ಕೂಡುದು ಸರ್, ಹಠ ಹಿಡಿದ್ರೆ ಸಮಸ್ಯೆನೆ ಅಂತ. ಇಲ್ಲ ಹಿಡಿಲು ಕೂಡುದು ಹಿಡಿಬಾರ್ದು ಅಂತಲ್ಲ ಸರ್. ನೀವು ಬೆಂಗಳೂರನ್ನ ಸುಂದರ ಮಾಡಕ್ ಹೋಗಿ ಬೀದಿ ವ್ಯಾಪಾರಿಗಳು ಹೊಟ್ಟೆ ಮೇಲೆ ಹೊಡೆಯೋದು ತಪ್ಪು ಸರ್. ವ್ಯವಸ್ಥಿತವಾಗಿ ನಮಗೆ ಫಸ್ಟ್ ಮಾಡ್ಲಿ, ಜಾಗ ವ್ಯವಸ್ಥೆ ಮಾಡ್ಲಿ, ನೀಟಾಗಿ ನಮಗೆ ವ್ಯಾಪಾರ ಆಗತ್ತೆ. ಮಾಡಿದ ಜಾಗಕ್ಕೆ ಹೋಗೋದಕ್ಕೆ ನೀವು ತಯಾರಿದ್ದೀರಾ ಅಂತ ಪ್ರಶ್ನೆ ಸರ್. ನಾವು ಹೋಗಲ್ಲ ಅಂತ ಬಿಡಿ ಸರ್. ಸರ್, ಮಾಡಿದಂತ ಜಾಗಕ್ಕೆ ಸರ್ಕಾರ ಗುರುತಿಸಿದಂತ ಜಾಗಕ್ಕೆ ಸಂಬಂಧಪಟ್ಟಂಗೆ ನಿಯರೆಸ್ಟ್ ಅಲ್ಲಿ ನಮ್ಗೆ ಎಲ್ಲೇ ವ್ಯಾಪಾರ ಕೊಟ್ಟರು ಹೋಗಿ ರೆಡಿ ಇದೀವಿ. ಸುರೇಶ್ ಅವರೇ, ಒಂದು ಕಾಲದಲ್ಲಿ ಕಾಡಿದ್ದು ನಾಡಾಗಿದೆ. ನೀವು ಹೋದ ಕಡೆ ಎಲ್ಲ ಬಂದು ಜನ ವ್ಯಾಪಾರ ಮಾಡ್ತಾರೆ, ನಾವು ಹೋಗ್ತೀವಿ ಅಂತ ಹೇಳಬೇಕು. ನೀವು ಇದ್ದ ಕಡೆನೇ ಕೇಳೋದು ತಪ್ಪು. ನಾವು ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಎಲ್ಲ ಕಡೆ ನಡೆಯುತ್ತೆ. ನೀವು ಕಡೆನೇ ಕೇಳ್ತಾ ಇಲ್ಲ ಸರ್, ನಾವು ಇದ್ದ ಕಡೆನೇ ಕೇಳ್ತಾ ಇಲ್ಲ. ಮೈನ್ ರೋಡ್ ಅಲ್ಲಿ ಸಂಬಂಧಪಟ್ಟಂಗೆ ನಮ್ಗೆ ಜಾಗ ವ್ಯವಸ್ಥೆ ಮಾಡ್ಕೊಡಿ ಕೇಳ್ತೀವಿ. ನಾವು ಎಲ್ಲೋ ಒಳಗಡೆ ಹೋಗಿ ಯಾವ್ದೋ ಗಲ್ಲಿಯಲ್ಲಿ ಮೈನ್ ರೋಡ್ ಅಲ್ಲಿ ಕೊಡಿ ಅಂತ ಕೇಳ್ತಿದ್ದೆ. ನಾಳೆ ಗಲ್ಲಿಯಲ್ಲಿ ಮಾಡಿದ್ರು ಕೂಡ ನೀವು ಇಲ್ಲಿ ಅಲ್ಲಿ 50 ಕೂಡ 30 ಕೊಟ್ಟವ್ರು ಅಲ್ಲೇ ಬಂದು ವ್ಯಾಪಾರ ಮಾಡ್ತೇನೆ. ನೀವು ವ್ಯಾಪಾರಸ್ಥ ವ್ಯಾಪಾರ ಅಭಿವೃದ್ಧಿಗೆ ನಿಮ್ಮ ಸಹಕಾರನೂ ಇದೆ. ವ್ಯಾಪಾರ ಮಾಡ್ತಾ ಇರೋದು ತೊಂದರೆ ಆಗ್ತಾ ಇದೆ. ಒಂದ್ ಕೆಲಸ ಮಾಡಿ ಸರ್, ಒಂದ್ ಕೆಲಸ ಮಾಡಿ. ಕೆಲವು ಏರಿಯಾದಲ್ಲಿ ಫುಟ್ಪಾತ್ ಅಗಲ ಮಾಡಿ ಕೊಡಿ. ಕೆಲವು ಏರಿಯಾದಲ್ಲಿ ಆ ಏರಿಯಾ ಸಂಬಂಧ ಪರಿಸ್ಥಿತಿ ಪಾರ್ಕ್ ತಗೊಂಡು ವೆಂಡಿಂಗ್ ಝೋನ್ ಮಾಡಿ ಒಂದು ಭಾಗನ ಆಯ್ತು. ಒಂದೇ ನಿಮಿಷ ರಘುವರೇ, ಈಗ ಕೃಷ್ಣ ಬೈರೇಗೌಡರು ತೆಗೆದುಕೊಂಡಂತ ನಿರ್ಧಾರ ಏನಿದೆ ನಗರದ ಹಿತದೃಷ್ಟಿಯಿಂದ ಸೂಕ್ತವಾದಂತ ನಿರ್ಧಾರ. ಬಟ್ ಅನುಷ್ಠಾನ ಮಾಡೋ ಸಂದರ್ಭದಲ್ಲಿ ಎಡವಿದ್ದಾರೆ. ಇದನ್ನ ಬಿಜೆಪಿ ಮತ್ತು ಜೆಡಿಎಸ್ ಹೇಳ್ತಾ ಇರೋದು. ಅನುಷ್ಠಾನದಲ್ಲಿ ಎಡವಿದ್ದಾರೆ. ನೋಡಿ ರಕ್ಷಿತ್ ಅವರೇ, ಮಾನ್ಯ ಮಂತ್ರಿಗಳು ಪ್ರಬುದ್ಧರಿದ್ದಾರೆ. ಅವರೂ ಒಬ್ರು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆಗಿರ್ತಕ್ಕಂಥದ್ರಿಂದ ಅವ್ರಿಗೆ ಜೀವನನೂ ಗೊತ್ತು, ಜೀವನೂ ಗೊತ್ತು. ಹಾಗಾಗಿ ಅವರು ಹೇಳಿದ್ದಾರೆ, ಅವರು ಒಂದು ಅಮಿಕಬಲ್ ಸೊಲ್ಯೂಷನ್ ಅನ್ನ ತಂದಿದ್ದಾರೆ. ಏನು ಅಂತ ಹೇಳಿದ್ರೆ ಮುಗಿಸ್ಲಿ, ಆನಂತರ ನಿಮಗೆ ರಘು ದೊಡ್ಡೇರಿ ಅವರೇ, ಅವರು ಪ್ರಬುದ್ಧರಿದ್ದರು ಕೂಡ ಪ್ರಗತಿಗಾಗಿ ಸಹಕರಿಸ್ತಾ ಇಲ್ಲ. ಪ್ರಗತಿಗೆ ಸಹಕರಿಸಿದ್ರೆ ಅವರ ಪ್ರಗತಿಗೆ ಸಹಕರಿಸೋದು ಏನ್ ಬಿ ವಿ ಗಣೇಶ್ ಈಗ ತೆಗೆದುಕೊಂಡಂತ ನಿರ್ಧಾರ ಪ್ರಗತಿಯ ಹಿತದೃಷ್ಟಿಯಿಂದ. ರಘುವರು ಉತ್ತರ ಕೊಡಿ. ನೋಡಿ ರಕ್ಷಿತ್ ಅವರೇ, ನಾವು ಈಗ ಆಲ್ರೆಡಿ ಮೈನ್ ರೋಡ್ ಅನ್ನ 14,000 ಕಿಲೋಮೀಟರ್ ಇರ್ತಕ್ಕಂಥ ರಸ್ತೆಗಳಲ್ಲಿ ನಾವು ಕೇವಲ ತೆಗೆದುಕೊಳ್ತಿರ್ತಕ್ಕಂಥದ್ದು 1,200 1,300 ಕಿಲೋಮೀಟರ್ಗಳು ಮಾತ್ರ. ಅಂದ್ರೆ ಇನ್ನು ಮಿಕ್ಕಿದವರು ಇಂಟೀರಿಯರ್ ಹೋಗಲ್ಲ ಅಂತ ಹೇಳಿ ಮೊಟ್ಟ ಮೊದಲನೇ ಬಾರಿಗೆ ಬೀದಿ ಬದಿ ವ್ಯಾಪಾರಿಗಳಿಗೆ BBMP ಅಂದ್ರೆ GBA ಇಂದ 70 ಕೋಟಿಯನ್ನ ನಾವು ರಿಸರ್ವ್ ಮಾಡಿದ್ದೇವೆ. ಆ 70 ಕೋಟಿನಲ್ಲಿ ಏನು ನಮ್ಮ ಭದ್ರೇಗೌಡರು ಅವಾಗಲೇ ಹೇಳ್ತಾ ಇದ್ರು, ತಳ್ಳು ಗಾಡಿಗಳ ಬದಲಾಗಿ ಈಗ ತಳ್ಳು ಗಾಡಿ ನೂಕೊಂಡು ಹೋಗೋದಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ EV ವೆಹಿಕಲ್ಸ್ ಗಳನ್ನ ಕೊಡ್ತಾ ಇದ್ದೇವೆ ನಾವು. ಅಂದ್ರೆ ಬೀದಿ ಬದಿ ವ್ಯಾಪಾರಿಗಳು ಯಾರಿದ್ದಾರೆ ಬೆಂಗಳೂರಿನಲ್ಲಿ ಸರಿಸುಮಾರು 2.25 ಲಕ್ಷ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅಫ್ಕೋರ್ಸ್ ಅದು ಜೀವನ. ಈ ಹೊರಗಡೆಯಿಂದ ಬಂದಿರತಕ್ಕಂತ ಹಳ್ಳಿಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥವ್ರಿಗೆ ಇಮಿಡಿಯೇಟ್ ಆಗಿ ಜೀವನ ಮಾಡೋದಕ್ಕೆ ಒಂದು ಅವಕಾಶ ಇರ್ತಕ್ಕಂಥ ಯಾರ ಹತ್ರನೋ ಒಂದು ಮೀಟರ್ ಬಡ್ಡಿಗೆ 5,000 10,000 ತಗೊಂಡ್ ಬರ್ತಾರೆ. ತಗೊಂಡ್ ಬಂದಿದ್ದನ್ನ ಇಲ್ಲಿ ವ್ಯಾಪಾರ ಮಾಡ್ತಾರೆ. ವ್ಯಾಪಾರ ಮಾಡಿ ಅವ್ರು ವಾಪಸ್ ಕೊಟ್ಟು ಅವ್ರ ಜೀವನವನ್ನ ನಡೆಸ್ತಾ ಇದ್ದಾರೆ. ಹಾಗಾಗಿ ಅದನ್ನು ಕನ್ಸಿಡರ್ ಮಾಡಿ ನಾವ್ ಏನ್ ಮಾಡ್ತಾ ಇದ್ದೇವೆ, ಆ ಸಾಧ್ಯ ಆದಷ್ಟು ಆ ರೀತಿಯಾದಂತ EV ವ್ಯಾನ್ ಗಳನ್ನ ಕೊಟ್ಟು ತರಕಾರಿಗಳನ್ನ, ಹಣ್ಣು ಹಂಪಲುಗಳನ್ನ ಮತ್ತೆ ಬೇರೆ ರೇಷನ್ ಗಳನ್ನ ಗಲ್ಲಿಗಳಲ್ಲಿ ಮನೆ ಮುಂದೆ ಹೋಗಿ ವ್ಯಾಪಾರ ಮಾಡುವಂತ ಒಂದು ವ್ಯವಸ್ಥೆಯನ್ನ ನಮ್ಮ ಸರ್ಕಾರ ಆಲ್ರೆಡಿ ಕೈಗೊಂಡಿದೆ. ಸರ್ ಅವ್ರು ಹೇಳ್ತಾರ ಒಂದ್ ನಿಮಿಷ ನೋಡಿ, ನಾವು ದಬ್ಬಾಳಿಕೆಯಿಂದ ಯಾರನ್ನೂ ಹೇಳ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಆದೇಶವನ್ನ ಸರ್ಕಾರ ಪಾಲಿಸಬೇಕು. ಸುಪ್ರೀಂ ಕೋರ್ಟ್ ಆದೇಶ ಬೆಂಗಳೂರಿಗೆ ಅಷ್ಟೇ ಸೀಮಿತ ಅಲ್ಲ,
ಇಲ್ಲ ಎಲ್ಲಾ ರಾಜ್ಯಗಳು ನೋಡಿ ಎಲ್ಲಾ ನಗರಗಳಿಗೂ ಸೀಮಿತ. ಹೌದು, ಕೃಷ್ಣ ಬೈರೇ, ಒಂದ್ ನಿಮಿಷ. ಇಲ್ಲಿ ತಪ್ಪು ಮಾಹಿತಿ ಹೋಗೋದ್ ಬೇಡ ರಘು ಅವರೇ. ರಾಜ್ಯದ ಎಲ್ಲಾ ನಗರಗಳಿಗೂ ಕೂಡ ಅನ್ವಯ ಆಗಬೇಕು ತಾನೆ ಸುಪ್ರೀಂ ಕೋರ್ಟ್ ನ ನಿರ್ದೇಶನ. ಒಂದ್ ನಿಮಿಷ ಸುರೇಶ್ ಅವರೇ, ರಾಜ್ಯದ ಎಲ್ಲಾ ನಗರಗಳಿಗೂ ಕೂಡ ಸುಪ್ರೀಂ ಕೋರ್ಟ್ ನ ಆದೇಶ ಅನ್ವಯ ಆಗಬೇಕು. ಬಟ್ ಕೃಷ್ಣ ಬೈರೇಗೌಡರು ಬೆಂಗಳೂರಲ್ಲಿ ಮಾಡೋದಕ್ಕೆ ಹೊರಟಿದ್ದಾರೆ ಸರ್. ನಮ್ದು ಸುಪ್ರೀಂ ಕೋರ್ಟ್ ಆದೇಶನೇ ಇರೋದಲ್ವಾ? ಡಾಕ್ಟರ್ ಯತೀಂದ್ರ ಅವರು ಬೇರೆ ನಗರದಲ್ಲಿ ಮಾಡೋದಕ್ಕೆ ಹೋಗ್ಲಿಲ್ಲ. ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರು ಮಾಡೋದಕ್ಕೆ ಹೊರಟರು. ನಗರಾಭಿವೃದ್ಧಿ ಸಚಿವರು ಬೇರೆ ನಗರದಲ್ಲಿ ಮಾಡ್ತಿಲ್ಲ. ಯಾಕದು ನಿಮ್ಮಲ್ಲೇ ಗೊಂದಲ ಇದೆಯಲ್ಲ? ರಕ್ಷಿತ್ ಅವರೇ, ಬೆಂಗಳೂರು ಒಂದು ನಾಟ್ ಎ ಪ್ಲಾನ್ಡ್ ಸಿಟಿ. ಬೆಂಗಳೂರಿನಲ್ಲಿ ಸರಿಸುಮಾರು 1.4 ಕೋಟಿ ಜನಸಂಖ್ಯೆ ಇರ್ತಕ್ಕಂತ ಸಂದರ್ಭದಲ್ಲಿ ಅಗಾಧವಾದಂತಹ ಜನಸಂಖ್ಯೆ ಇನ್ಫ್ಲಕ್ಸ್ ಆಗ್ತಾ ಇರ್ತಕ್ಕ ಇನ್ನೊಂದು 10 ವರ್ಷದಲ್ಲಿ ಅಥವಾ ಇನ್ನೊಂದು ಈ ಡಿಕೇಡ್ ಒಳಗಡೆ 2 ಕೋಟಿ ದಾವಣಗೆರೆಯ ಫುಟ್ಪಾತ್ ಒಂದೇನೆ, ಧಾರವಾಡದ ಫುಟ್ಪಾತ್ ಒಂದೇನೆ, ಮಂಗಳೂರಿನ ಫುಟ್ಪಾತ್ ಒಂದೇನೆ. ಅದು ಕೇವಲ ಬೆಂಗಳೂರಿಗೆ ಮಾತ್ರ ಹೆಂಗೆ ನಿಯಮ ಅನ್ವಯ ಆಗೋದು? ಇಲ್ಲ ನಾವು ಬೆಂಗಳೂರಿಗೆ ಮಾತ್ರ ಅಲ್ಲ, ಬೆಂಗಳೂರನ್ನ ಒಂದು ಎಕ್ಸ್ಪೆರಿಮೆಂಟ್ ಆಗಿ ತೆಗೆದುಕೊಂಡು ಬೆಂಗಳೂರಿನಲ್ಲಿ ಆಗ್ತಕ್ಕಂಥ ಪ್ರಯೋಗ ಮಾಡ್ತಾ ಇದ್ದೀರಿ ನೀವು. ಸ್ಟಡಿ ಮಾಡಿ. ಒಂದ್ ನಿಮಿಷ, ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ ಹೆಚ್ಚು 350 ಜನ ಪಾದಚಾರಿಗಳು ಬೆಂಗಳೂರಿನಲ್ಲಿ ಸಮಸ್ಯೆ ಜಾಸ್ತಿ ಆಗಿರೋ ಕಾರಣದಿಂದ ಬೆಂಗಳೂರನ್ನ ಮೊದಲನೇದಾಗಿ ತೆಗೆದುಕೊಂಡಿದ್ದೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.